ಗೋಲ್ಡನ್ ಟೆಂಪಲ್ ನೋಡಿಕೊಂಡು ನಮ್ಮ ರೋಡ್ ಟ್ರಿಪ್ನ ಕಂಟಿನ್ಯೂ ಮಾಡಿದ್ವಿ. ಸ್ನೇಹಿತರೆ, ಪಂಜಾಬ್ ಪೊಲೀಸ್ ಅಂತಿದೆ, ಪಠಾನ್ಕೋಟಲ್ಲಿ ಇದ್ದೀವಿ ಇವಾಗ. ನೋಡಿ, ಇದು ಪಠಾನ್ಕೋಟ್ ಪೊಲೀಸ್. ಇದೊಂದು ಚಿಕ್ಕ ಮಾರ್ಕೆಟ್ ಏರಿಯಾ. ನಾವು ಹೋಗ್ತಿರೋ ದಾರಿ ಬೆಟ್ಟ ಗುಡ್ಡ, ಚಿಕ್ಕ ಚಿಕ್ಕ ಊರುಗಳು, ಹಸಿರು ತುಂಬಿಕೊಂಡು ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ದಾರಿ ಸಾಕ್ತಾ ಪಠಾನ್ಕೋಟ್ ಮೂಲಕ ಜಮ್ಮು ಕಾಶ್ಮೀರ ಕಡೆಗೆ ಹೊರಟ್ವಿ. ಸಾರಥಿ ನಿಖಿಲ್ ಅವರು ತಮ್ಮ ಅಭಿಪ್ರಾಯ ಹೇಳಬೇಕು. ಸೂಪರ್ ಬ್ರೋ, ನೀವಂದ್ರೆ ಏನು ಗೂಗಲ್ ಆಂಟಿ ಕಸಿನ್ ಅಲ್ವಾ ನೀವು? ಸೊ ಪ್ರಾಬ್ಲಮ್ ಇಲ್ಲ, ಅದರಲ್ಲೆಲ್ಲ ಡೌಟ್ ಇಲ್ಲ, ಎರಡನೇ ಮಾತೇ ಇಲ್ಲ. ತುಂಬ ಚೆನ್ನಾಗಿದೆ ಸೀನರೀಸ್. ಏನಂದರೆ ಇದೆಲ್ಲ ಎಷ್ಟೇ ಏನಂತ ಹೇಳ್ತಾರೆ, ಕ್ಲಿಪ್ಸ್ ಆ್ಯಡ್ ಮಾಡಿಕೊಂಡ್ರು ಇಲ್ಲ ಕ್ಯಾಪ್ಚರ್ ಮಾಡಿಕೊಂಡ್ರು ಬಂದು ನೋಡಬೇಕು. ಈ ಥರದೆಲ್ಲ ಬಂದು ನೋಡಬೇಕು. ನೀವು ಅಷ್ಟೇ ಬಂದು ನೋಡಬೇಕು ಇವೆಲ್ಲ. ಅವಾಗಲೇ ನಿಜವಾಗ್ಲೂ ಕಣ್ಣನ್ನು ತುಂಬಿಸ್ಕೊಳ್ಳೋದಿದೆಯಲ್ಲ, ಅದ್ರ ಮುಂದೆ ಯಾವುದೂ ಇಲ್ಲ. ಗೂಗಲ್ ಮ್ಯಾಪ್ಸ್ ಪ್ರಕಾರದಲ್ಲಿ ಜಸ್ಟ್ ಇಲ್ಲಿ ಒಂದು ಸ್ವಲ್ಪ ದೂರದಿದೆ ನೋಡಿ, ಕಾಣಿಸ್ತಾ ಇದೆ ನೈಟ್ ವ್ಯೂ. ನೋಡಿ, ಒಂದು ಲೆಕ್ಕಾಚಾರಕ್ಕೆ ಈ ಥರ ಪಂಜಾಬ್ ಮತ್ತು ಜಮ್ಮು ಬಾರ್ಡರ್ ಇರುವಂತಹ ಈ ತೂಗು ಸೇತುವೆನೇ ಅಟಲ್ ಸೇತು ಬ್ರಿಡ್ಜ್. ನೋಡಿದ್ರಲ್ಲ ಹೇಗಿತ್ತು ಅಂತೇಳಿ ಅಟಲ್ ಸೇತು. ನಿಜವಾಗ್ಲೂ ರಾತ್ರಿ ಬರುವಾಗ ಗೊತ್ತಾಗಿಲ್ಲ, ಅದೇ ಲೈಟ್ಸ್ ಆನ್ ಆಗಿತ್ತು. ಇವಾಗ ನೋಡಿದ್ರಲ್ಲ ಹೇಗಿದೆ ಅಂಥೇಳಿ. ನೋಡಿ, ಹಿಂದೆಗಡೆ ಇರೋದು ಜಮ್ಮು ಕಾಶ್ಮೀರ, ಆಚೆ ಕಡೆಯಲ್ಲಿ ಈ ಸೇತುವೆಯಿಂದ ಆಚೆ ಕಡೆ ನಿಮ್ಗೆ ಎದುರುಗಡೆ ಕಾಣ್ತಾ ಇರೋದ್ರಲ್ಲಿ ಆ ಕಡೆ ಇರೋದು ಪಂಜಾಬ್. ನಿಜವಾಗ್ಲೂ ಜಸ್ಟ್ ಒಂದು ನದಿ ರೀ ಇಲ್ಲಿ, ಬಾರ್ಡ್ರ್ ಅಷ್ಟೇ. ಅಂದರೆ ಎಲ್ಲ ಇಂಡಿಯಾಗೆ ಸೇರುತ್ತೆ, ಬಟ್ ನದಿ ಒಂದು ಬಾರ್ಡ್ರ್ ಅಷ್ಟೇ. ಮತ್ತು ಹಿಮಾಚಲ್ಗೂ ಬಾರ್ಡರ್ ಆಗುತ್ತಂತೆ. ಸೊ ನಮಗೂ ಗೊತ್ತಿಲ್ಲ, ಇಲ್ಲಿರೋರು ಹೇಳಿದ್ದು. ಸೊ ಹಾಗಾಗಿ ಎರಡೂ ಕಡೆ ನೀವು ಹಿಂದೆ ಮುಂದೆ ಎರಡೂ ನೋಡಿದ್ರೂ ವ್ಯೂ ಇಲ್ಲಿ. ಸೊ ಇಲ್ಲೊಂದು ಚಿಕ್ಕದು ಗುಡಿ. ನೋಡಿ, ವಿಷಯ ಅಂತ ಹೇಳಿದ್ರೆ ಎಷ್ಟು ದೊಡ್ಡ ನದಿ. ನೋಡಿ ಹೇಗೆ ಕಾಣುತ್ತೆ. ಆ್ಯಕ್ಚುಲಿ ಅಲ್ಲಿ ಕೆಳಗಡೆ ಕೂಡ ಹೋಗ್ಬೋದು. ನಿಖಿಲ್ ಅವರು ಬೆಳಗ್ಗೆ ಎದ್ದು ಅವರು ಫ್ರೆಶ್ ಅಪ್ ಆಗಿಬಿಟ್ಟು ಇಲ್ಲೆಲ್ಲ ಕೆಳಗಡೆ ಬಂದಿದ್ದಾರೆ. ಅದರದ್ದೊಂದು ಚಿಕ್ಕ ಕ್ಲಿಪ್ ಹಾಕ್ತೀನಿ, ನೀವು ನೋಡ್ಬೋದು. ಆದರೆ ತುಂಬ ಸ್ಟೀಪ್ ಇದೆ. ಇಲ್ಲಿ ನೋಡೋದಕ್ಕೆ ಎಷ್ಟು ಈಸಿ ಕಾಣುತ್ತೆ, ಬಟ್ ಅಷ್ಟೇ ಸ್ಟೀಪ್ ಇದೆ. ಬ್ರಿಡ್ಜ್ ಪಾಸ್ ಆಗ್ತಾ ಇದ್ದಂಗೆ ಲೆಫ್ಟಲ್ಲಿ ಹೋಟೆಲ್ ಇದೆ, ದೇವ್ ಹೋಟೆಲ್. ಇಲ್ಲೇ ನಾವು ಸ್ಟೇ ಆಗಿದ್ದು. ಚೆನ್ನಾಗಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆ ಬೋರ್ಡ್ ಮೇಲ್ಗಡೆ ಇರೋ ರೂಮೇ ನಾವು ಸ್ಟೇ ಆಗಿದ್ದು. ಗಾಡೀಲಿ ಹಾಕ್ಕೊಂಡಿದ್ದೀವಿ. ನಾಷ್ಟ ಮಾಡ್ಕೊಂಡು ಹೊರಡೋಣ. ನೋಡಿ, ಇಷ್ಟೊತ್ತವರೆಗೂ ತೊಗೊಂಡಿರೋದು ಅಲ್ಲಿ ಪ್ಲೇಟಲ್ಲಿ ಹೋಗ್ತಾ ಇರೋದು ಒಂದು ಬರ್ಗರು, ಒಂದು ಪನ್ನೀರ್ ಪರೋಟ. ಏನು ಬ್ರೋ? ಆಲೂ ಪರೋಟ ಒಂದು. ಅಲ್ಲ, ಪನ್ನೀರ್ ಪರೋಟ, ಇದು ಆಲೂ ಪರೋಟ ಒಂದು ತೊಗೊಂಡಿದ್ವಿ. ಇಷ್ಟಕ್ಕೆ ಕೊಟ್ಟಿರೋ ಕ್ವಾಂಟಿಟಿ ನೋಡಿ, ಇದು ಫುಲ್ಲು ಪರೋಟದು
ನಾವು ಲೈಟಾಗಿ ತಿನ್ನೋಣ ಇನ್ನು ಸ್ವಲ್ಪ ಅಂತ ಅಂದ್ಬಿಟ್ಟು ಪನ್ನೀರ್ ಪರೋಟ ಮೇಲೆ ಸ್ಯಾಂಡ್ವಿಚ್ ಆರ್ಡ್ರ್ ಮಾಡಿದ್ದು. ನೋಡಿ ಇದು ಪೂರ್ತಿ ಒಂದು ಸ್ಯಾಂಡ್ವಿಚ್ ಅಂತೆ ಇದು. 60 ರೂಪಾಯಿ ಬ್ರೋ. ಇಷ್ಟೊಂದು ಕ್ವಾಂಟಿಟಿ ಕೊಟ್ಟರೆ ಆಲ್ರೆಡಿ ಫುಲ್ಲಾಗಿತ್ತು. ಫುಲ್ಲು ಒಂದು ಬಟ್ಲು ಫುಲ್ಲು ಮೊಸರು ಹಾಕ್ಕೊಂಡೆಲ್ಲ ತಿಂದಿದ್ದೀವಿ. ಇವಾಗ ನೋಡಿ ಪರೋಟ ಇದು ಏನು ಸೈಜ್ ಅಷ್ಟು. ನಿಖಿಲು ಒಂದು ಪರೋಟ ಒಂದು ಬರ್ಗರ್ ತಿನ್ನೋಷ್ಟರಲ್ಲಿ ಫುಲ್ಲು ಆರ್ಡ್ರ್ ಮಾಡಿಬಿಟ್ಟಿದ್ವಿ. ಇನ್ನೊಂದು ಅಂತ ಬಂತು ಮೇಲೆ ಲೈಟಾಗಿ ತಿನ್ನೋದ ಸ್ಯಾಂಡ್ವಿಚ್ ಆರ್ಡ್ರ್ ಮಾಡಿದ್ದು ನೋಡಿ ಈ ರೇಂಜಿಗೆ. ತಲುಪೋಷ್ಟರಲ್ಲಿ ಕತ್ತಲಾಗಿತ್ತು. ರಾತ್ರಿ ಅಲ್ಲೇ ಸ್ಟೇ ಆಗಿದ್ದು ಬೆಳಗ್ಗೆ ಹಿಮಾಚಲ್ ಪ್ರದೇಶ ಕಡೆಗೆ ಹೊರಟ್ವಿ. ಸುತ್ತಲೂ ಎತ್ತರವಾದ ಹಿಮಾಲಯಗಳು, ಹರಿಯುತ್ತಿರುವ ನದಿಗಳು ಮತ್ತು ಹಚ್ಚ ಹಸಿರು ಕಣಿವೆಗಳು ಕಣ್ಣುಗಳಿಗೆ ತಂಪು ನೀಡುತ್ತಿರುವಾಗ ಪ್ರತಿ ತಿರುವಲ್ಲೂ ಅದ್ಭುತವಾದ ದೃಶ್ಯಗಳನ್ನು ನೋಡುತ್ತಾ ಪ್ರತಿ ಕ್ಷಣವನ್ನು ಮರೆಯಲಾಗದಂತೆ ಮಾಡುತ್ತಿತ್ತು. ಇವಾಗ ಇಲ್ಲೊಂದು ಅಂಗಡಿ ಹತ್ರ ನಿಲ್ಸಿದ್ದೀನಿ. ಇಲ್ಲೇ ರೋಡಲ್ಲಿ ಬರ್ತಾ ಹೈವೇಲಿ ಒಂದು ಚಿಕ್ಕ ಅಂಗಡಿ, ಇಲ್ಲಿ ಟೀ ಕುಡಿಯೋಕ್ಕಂತ ನಿಲ್ಸಿದ್ವಿ. ಸೇಮ್ ಇಲ್ಲಿ ಎಲ್ಲಿ ನಿಲ್ಸಿದ್ರು ವ್ಯೂ ಸೇಮ್ ವ್ಯೂ, ಬಟ್ ಇಲ್ಲಿ ನೋಡಿ ಎಷ್ಟು ಕ್ಲೋಸಿಂದ ಕಾಣುತ್ತೆ. ಬಟ್ ಇವಾಗ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ये पूछ रहे कि डैम से पानी छोड़ते ना तब इस तरफ नदी की ऊपर आ जाता है, तो वो कब होता है? अब कहानी से होगी अपनी जगह है तो ಒಂದು ಊರಲ್ಲಿ ಟೀ ಕುಡಿಯೋಕೆ ಅಂತ ನಿಲ್ಲಿಸಿದಾಗ ಅಲ್ಲಿನ ಲೋಕಲ್ ಜನರು ನಮ್ಮನ್ನು ಸ್ವಾಗತ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು. ಅವರ ಊರಿನ ಬಗ್ಗೆ ಹೆಚ್ಚು ತಿಳಿಸುತ್ತಾ ಆತಿಥ್ಯವನ್ನು ನೀಡಿದರು. ಅವರಿಗೆ ವಿದಾಯ ಹೇಳಿ ನಮ್ಮ ಪಯಣ ಮುಂದುವರಿಸಿದ್ವಿ. ನಿಖಿಲ್ ಬ್ರೋ, ಹೇಳಿ ನಿಮ್ಮ ಅಭಿಪ್ರಾಯ ಹೇಗನ್ನಿಸ್ತು? ಹೆಂಗಿಲ್ಲ ಬ್ರೋ, ಮನುಷ್ಯರು ಅಭಿಮಾನದಿಂದ ಒಳ್ಳೆ ಟೀ ಕುಡಿಸಿದ್ರು. ಪಾಪ ಅವ್ರಿಗೇನು ಅನ್ನಿಸ್ತಾನೋ, ಟೀ ದುಡ್ಡು ಪಾಪ ದುಡ್ಡೇ ಇಸ್ಕೊಳ್ಳಿಲ್ಲ. ನೋಡಿ ಅವ್ರಿಗೆ ಹೆಂಗೆ ಅಂತಂದ್ರೆ ಒಂದ್ 4 ಒಳ್ಳೆ ಮಾತಾಡಿದ್ರೆ, ಅಂದ್ರೆ ಒಳ್ಳೆ ರೀತಿಲಿ ಅವ್ರ ಜೊತೆ ಒಂದ್ 4 ಮಾತಾಡಿದ್ರೆ, ಗುರ್ತಿಲ್ಲ ಪರಿಚಯ ಇಲ್ಲ, ನೀವು ಅಲ್ಲಿಂದ ಬಂದಿದ್ದೀರಾ, ನೀವು ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ದೀರಾ, ಟೀ ದುಡ್ಡು ಬೇಡ ಅಂತ ಅಂತಾರೆ. ಅದು ಅವ್ರದೆಲ್ಲ ಅಂಗಡಿ ಬ್ರೋ, ಅದು ಅವ್ರ ರಿಲೇಟಿವ್ ಯೋಚನೆ ಮಾಡಿ. ಅವ್ರ ರಿಲೇಟಿವ್ ನಾನು ಕೊಡ್ತೀನಿ, ನೀವೇನ್ ಕೊಡಕ್ ಹೋಗ್ಬೇಡಿ ಅಂದ್ರು ಅವರು. ಸ್ಟಾರ್ಟ್ ಆಯ್ತು ರೋಡ್ ಈ ತರ. ಮತ್ತೆ ಕರೆಕ್ಟ್ ರಿಷಿಯರ್ ಬಂದ್ರೆ ಈ ತರ ರೋಡ್ ಸ್ಟಾರ್ಟ್ ಆಗತ್ತಪ್ಪ, ಅದೇನೋ ಗೊತ್ತಿಲ್ಲ. ಅಡ್ವೆಂಚರ್ ಅವಾಗ ನನ್ ಕೈಲಿ ಕೊಟ್ರು, ಒಳ್ಳೆ ರೋಡ್ ಬಂದ್ಬಿಡ್ತು. ಇವಾಗ ಇವ್ರು ಇಸ್ಕೊಂಡ್ರು, ಮತ್ತೆ ಇಂತ ರೋಡ್ ಸಿಗ್ತಾ ಇದೆ ಅಲ್ಲ. ಇದೊಂಥರ ಹೆಂಗಾಯ್ತಂದ್ರೆ ಎಲ್ಲೋ ಅಡ್ವೆಂಚರ್ ಬರ್ತೀಯ ಮಗನೇ, ತಗೋ ಬಾ. ಇದಕ್ಕೆ ನನಗೇನು ಅಡ್ವೆಂಚರ್ ಬೇಕಾ, ನಿನಗೆ ಮಜಾ ಮಾಡು ಅನ್ನೋ ತರ ಇದದು. ಹಿಮಾಚಲ್ ಬಸ್ಸು ಎಲ್ಲೋಗುತ್ತಿದ್ದು? ಯಾರದು? ಚಂಬಾ ಹೋಗ್ಬೇಕು.
ಸನ್ವಾಲ್. ಬ್ಲೆಸ್ಸಿಂಗ್ ಇನ್ನೇನು ಬ್ರೋ ಸಮಾಚಾರ? ಹೇಳ್ಬೇಕು ಬ್ರೋ ಎಲ್ಲ. ರಿಷಿ ಬೈ ಅಂತ ಒಂದು 2-3 ಸಲ ಬೈಕೊಂಡೇ ಬಿಟ್ರು ನನ್ನ. 1-2 ಸಲ ಗಾಡಿ ಆಫ್ ಆಗಿದ್ಕೆ. ಅಯ್ಯೋ ಇಲ್ಲ ಅದು ನಿಮ್ಗೆ ಅಂದ್ರೆ ಸ್ವಲ್ಪ ಗಾಡಿ ಇನ್ನು ಸ್ವಲ್ಪ ಅಭ್ಯಾಸ ಆಗೋವರೆಗೂ. ಬೆಳಿಗ್ಗೆ ತುಂಬಾನೇ ಉಗ್ರ ಹೋರಾಟ ನಡೀತು, ಆ ರೂಟು ಈ ರೂಟು ಅಂತ ಹೇಳ್ಬಿಟ್ಟು ನಮಗೂ ಅವ್ರಿಗೂ. ಬಟ್ ಲಾಸ್ಟ್ ಇದೇ ರೂಟ್ ತಗೊಂಡು ಬನ್ನಿ ಅಂತಂದು ಈಗ ಬಂದು ಫುಲ್ ಸ್ಯಾಟಿಸ್ಫೈ ಆಗಿದ್ದಾರೆ. ಅದೇ ಏನಾದ್ರು ಈ ತರ ಸೀನಿಕ್ ಏನಾದ್ರು ಇದ್ದಿಲ್ಲ ಅಂತಿದ್ರೆ ಅಯ್ಯೋ ಜಗಳನೇ ಆಡ್ಬಿಡೋರು ನನ್ನ. ಇಲ್ಲೇ ಗಾಡಿಯಲ್ಲಿ ನೂಕಿ ಹೋಗ್ಬಿಡಿ ನಿಂಗೆ ಒಳ್ಳೆ ರೂಟೇ ತೋರಿಸಿಲ್ಲ ಅಂತ. ಇಲ್ಲಿ ಆ ಸೈಡ್ ರೂಟಲ್ಲೂ ರೂಟ್ಸ್ ಎಲ್ಲ ಇದೆ. ಬಟ್ ಏನಂದ್ರೆ ಇದೊಂಚೂರು ರಿಮೋಟ್ ಏರಿಯಾ ಆಗಿರೋದು, ಅದು ಟ್ರಾಫಿಕ್ ಕಮ್ಮಿ ಇದೆ, ರೋಡು ಚೆನ್ನಾಗಿದೆ. ಮೀನ್ಸ್ ರೋಡ್ ಚೆನ್ನಾಗಿರೋದಂದ್ರೆ ಹೋಗ್ತಾ ರೂಟೆಲ್ಲ ಸೀನಿಕ್ ಆಗಿರೋದ್ರಿಂದ ಈ ರೂಟ್ ಚೂಸ್ ಮಾಡಿದೆ ನಾನು. ಅದು ವರ್ತ್ ಅನ್ನಿಸ್ತಾ ಇದೆ ನನಗೆ. ನಿಜವಾಗ್ಲೂ ವರ್ತ್. ಎದುರುಗಡೆ ತೋರಿಸಿ. ಇದು ಕೂಡ ವರ್ತು. ಇಲ್ಲಿ ನೋಡಿ ತುಂಬಾ ಹಾಯ್ ಬಾಯಿಗಳೆಲ್ಲ ನಡೀತಾ ಇದೆ. ಏನ್ ಬ್ರೋ ಎಮ್ಮೆಲೆ ಆಕ್ಸಿಡೆಂಟ್ ಮಾಡಿಸ್ಬಿಟ್ರಲ್ಲ ಬ್ರೋ. ಇದಕ್ಕೂ ಹೊಡಿತಾ ಮಿರರ್ ಹೊಡಿತಾ? ಮಿರರ್ ಹೊಡೆದಿದ್ದು. ಇವಾಗ ಅವ್ರು ಎಮ್ಮೆ ಓಡ್ಸಕ್ ಬಂದ್ರು, ಎಮ್ಮೆ ಮಿರರ್ ತಾಗಿದ್ದು ಗಾಡಿನೇ ಅಳ್ಳಾಡೋಯ್ತು. ಹೋಗ್ರಿ ಅಲ್ಲಿಗೆ ಮೇಲ್ಗಡೆ ಫೇಸಿಂಗ್ ಇದೆ ಬ್ರೋ. ಇರ್ಲಿ ಬಿಡಿ ಬ್ರೋ, ಆಗತ್ತೆ. ನೀವೇನ್ ಮಾಡಿದ್ರು ನಡೆಯುತ್ತೆ ನಿಖಿಲ್. ಏನ್ ಮಾಡಕ್ ಇಂಗ್ಲಿಷ್ ಅಲ್ಲಿ ಜೇಮ್ಸ್ ಬಾಂಡ್, ಕನ್ನಡದಲ್ಲಿ ಅಣ್ಣ ಬಾಂಡ್. ಪುನೀತ್ ರಾಜ್ಕುಮಾರ್ ಅವ್ರದ್ದು ಅಣ್ಣ ಬಾಂಡ್ ಬಂದ್ಮೇಲೆ ನೆಕ್ಸ್ಟ್ ಬಾಂಡ್ ಇರೋದೇ ನಿಖಿಲ್ ಬಾಂಡ್. ಸೊ ಹಾಗಾಗಿ ಅವ್ರು ಏನ್ ಮಾಡಿದ್ರು ನಡೆಯುತ್ತೆ. ತಿಸ ಎಂಬ ಊರಿಗೆ ಆಗಮಿಸುವಾಗ ಎತ್ತರವಾದ ಶಿಖರಗಳು ಮತ್ತು ದಟ್ಟವಾದ ಕಾಡನ್ನು ದಾಟಿ ಬಂದಿದ್ದೇ ಒಂದು ಖುಷಿ. ಇಲ್ಲಿವರೆಗೂ ಬಂದ್ವಿ. ಘಾಟ್ ಸೆಕ್ಷನ್ ಅಲ್ಲಿ ತುಂಬಾ ನ್ಯಾರೋ ರೋಡ್ಸು. ಒಂಥರ ಹೇಗೆ ಅಂದ್ರೆ ಇನ್ನೂ ಸಾಚ್ ಪಾಸ್ ರೀಚ್ ಆಗಿಲ್ಲ. ಸಾಚ್ ಪಾಸ್ ರೀಚ್ ಆಗಿಲ್ಲ. ಬಟ್ ನೋಡಿ ಇಲ್ಲೊಂದ್ ಕಡೆ ನಿಲ್ಸಿದೀವಿ. ಲ್ಯಾಂಡ್ಸ್ಕೇಪ್ ಹೇಗಿದೆ, ಇಲ್ಲಿ ಎಲ್ಲೆಲ್ಲಿ ನಿಲ್ಸಿರೋ ಆ ಥರ ಎಲ್ಲ ಲ್ಯಾಂಡ್ಸ್ಕೇಪ್ಗಳು ಇಲ್ಲಿ ನೋಡಿ. ಅಲ್ಲಿ ಎದುರುಗಡೆ ಅಂತೂ ಫುಲ್ಲು ಅಷ್ಟಷ್ಟು ಮನೆಗಳು ಏನು ಕಾಣ್ತಾ ಇದೆ ಅದೆಲ್ಲ ಒಂದೊಂದು ಊರುಗಳು ಫುಲ್ಲು ಬೆಟ್ಟದ ಮೇಲ್ಗಡೆವರೆಗೂ. ಇಲ್ಲಿ ಎಲ್ಲಿ ನಿಲ್ಸ್ತೀರಾ ಎಲ್ಲಿ ನೋಡ್ತೀರಾ ಅಷ್ಟುವರೆಗೂ ಬೆಟ್ಟ ಇದೆ. ಬಟ್ ಇಲ್ಲಿ ಏನಕ್ಕೆ ನಿಲ್ಸಿದೆ ಅಂತ ಹೇಳಿದ್ರೆ ಇದೊಂದು ತೋರ್ಸೋದಕ್ಕೋಸ್ಕರ. ನೋಡಿ ಇಲ್ಲಿ ಊರು ನೋಡ್ತಾ ಇರ್ತೀರಲ್ವಾ, ಸೊ ಅದೇ ರೀತಿ ಬೆಟ್ಟದ ಮೇಲ್ಗಡೆ ಎಷ್ಟು ನೀವು ಹೋಗ್ತಾ ಇರ್ತೀರಾ ಅಷ್ಟು ಮೇಲ್ಗಡೆವರೆಗೂ ಮನೆಗಳೇ ಫುಲ್. ಅಲ್ಲಿಗೆಲ್ಲ ಹೇಗೆ ದಾರಿ ಇದೆ ಹೇಗಿದೆ ಅನ್ನೋದು ಗೊತ್ತಿಲ್ಲ. ಬಟ್ ರಿಯಲಿ ಆಸಮ್ ವ್ಯೂ ನೋಡಿ. ಇದೆಲ್ಲ ರಿಯಲಿ ಲೈವ್ ಆಗಿ ನೋಡಿದ್ರೆ ಅಷ್ಟೇನೆ. ಇಲ್ಲಿ ನೋಡಿ ಇಲ್ಲೊಂದಷ್ಟು ಮನೆಗಳಿದೆ, ಲ್ಯಾಂಡ್ಸ್ಕೇಪ್ ಹೇಗಿದೆ ಅಂತ. ಗಾಡೀಲಿ ಒಂದು ಕೆಫೆ ಹತ್ರ ಹಾಕಿದ್ದೀವಿ, ಪ್ಲೇಸ್ ಕೇಳೋಣ ಕ್ಯಾಂಪಿಂಗ್ ಎಲ್ಲಿ ಅಂತ ಅಂದ್ಬಿಟ್ಟು. ಬಟ್ ನೋಡಿ ರೋಡ್ ಲೆವೆಲ್ಗೆ ಇಲ್ಲಿ ಟೆರೆಸ್ ಇದೆ. ಬಟ್ ಕೆಳಗಡೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಗುಂಡಿದೆ ಅಂತ ಅಂದ್ಬಿಟ್ಟು. ಇಲ್ಲೆಲ್ಲ ಫುಲ್ ಸ್ಲೋಪ್ ಅಲ್ವಾ. ಬಟ್ ಇಲ್ಲೊಂದು ನಾನು ತೋರಿಸ್ತೀನಿ. ಅಲ್ಲಿ ಇಷ್ಟೊತ್ತವರೆಗೂ ಏನೆಲ್ಲ ಫೋಟೋ ವಿಡಿಯೋ ತೊಗೊಂಡು ಬಂದ್ವಿ ನೋಡಿ. ಅದು ಈ ಬೆಟ್ಟದ್ದು, ಈ ಊರ್ದು ಅಷ್ಟು ದೂರದನ್ನ ಕಾಣಿಸುತ್ತೆ. ಬಟ್ ಇದರಲ್ಲಿ ಒಂದು ಮೇಯ್ನ್ ಬಂದಿದ್ದ ಪರ್ಪಸ್ಸೇ ಅದು ಈ ರೂಟಿಗೆ. ನೋಡಿ ಇದೇ ಸ್ನೇಹಿತರೆ ಸ್ನೋ ಕಾಣಿಸ್ತಾ ಇರೋದು ಫುಲ್ಲು. ಇದು ಎಷ್ಟು ದೂರದಲ್ಲಿದೆ ಅಂತಂದರೆ ಸುಮಾರು ಒಂದು 7-8 ಬೆಟ್ಟನ ಎಣ್ಸೋಕ್ಕಾಗಲ್ಲ, ಫುಲ್ಲು ದೂರದಲ್ಲಿದೆ. ಬಟ್ ಇಲ್ಲಿಂದ ವ್ಯೂ ಕಾಣ್ತಿದೆ, ಆಸಮ್ ವ್ಯೂ ನೋಡಿ. ಅಲ್ಲಿಂದ ಕೆಳಗಡೆ ಇಲ್ಲಿ ಬರುತ್ತೆ. ಇಲ್ಲಿ ಇವಾಗ ನಾವಿರೋ ಜಾಗ ನೋಡಿ. ಈ ಮೋಡಾದ್ಮೇಲೆ ಆ ಕಡೆಗೆ ಹೋಗ್ತಾ ಹೋಗ್ತಾ ಮಳೆನೇ ಇಲ್ಲ. ಇಲ್ಲಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯ್ತು ಇವಾಗ. ಈ ಕಡೆ ಎಲ್ಲ ಜೋರಾಗಿ ಮಳೆ ಬರುತ್ತೆ ಇವಾಗ ನಮಗೂ. ಬಟ್ ನೋಡಿ ನಾವು ಬರ್ತಾ ವಿಡಿಯೋ ಫೋಟೋ ಎಲ್ಲ ತೊಗೊಂಡಿದ್ದು ಆ ಕಡೆಯಿಂದ. ಸೊ ನಾವು ಬಂದಿದ್ದು ಈ ದಾರಿ ಹೀಗೆ ಬಂದು ಸೀದಾ ಈ ಕಡೆಯಿಂದ ಬಂದು ಇಲ್ಲಿ ಯೂಟರ್ನು. ನಮ್ಗೆ ಈಗ ಆ್ಯಕ್ಚುಲಿ ಇಲ್ಲಿ ನಿಂತ್ಕೊಂಡಿರೋ ಸ್ಪಾಟ್ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ಕಾಣಿಸುತ್ತೆ.
ನೋಡಿ ನಾ ಹೇಳೋದಲ್ವಾ, ಈ ರೋಡಿಂದ ಬಂದಿದ್ದು, ಈ ರೋಡಿಂದ ಸೀದಾ ಹೀಗೆ ಬಂದರೆ ಅಲ್ಲಿ ಯೂ ಟರ್ನ್ ಮಾಡಿಕೊಂಡು ಈ ಊರ ಮೇಲ್ಗಡೆಯಿಂದ ಹತ್ತಿ ಇಲ್ಲಿ ಈ ಕಡೆ, ಇವಾಗ ಈ ಕಡೆ ದಾರಿಯಿಂದ ಸೀದಾ ಬಂದಿದ್ದು ಇಲ್ಲಿಗೆ ಗಾಡಿಯಲ್ಲಿ ನಿಲ್ಲಿಸಿರೋದು. ಏನು ವ್ಯೂ ಅಲ್ಲ, 360 ಡಿಗ್ರಿ ವ್ಯೂ, ಆಸಮ್. ಇಂಥ ಒಳ್ಳೆ ಬ್ಯೂಟಿಫುಲ್ ಲೊಕೇಶನಲ್ಲಿ ನಮಗೆ ಕ್ಯಾಂಪಿಂಗ್ ಮಾಡ್ಕೊಳ್ಳೋಕೆ, ಅಂದರೆ ಟೆಂಟ್ ಹಾಕ್ಕೊಳ್ಳೋದಕ್ಕೆ ಹೊರಗಡೆ ಹಾಕ್ಕೊಂಡ್ರೆ ಮಳೆ ಮಂಜು ಮತ್ತು ಚಳಿ ತುಂಬ ಆಗುತ್ತೆ. ಬೇಡ, ಅವ್ರದ್ದೇ ನೋಡಿ ಇಲ್ಲಿ 3 ಅಂಗಡಿ ರೆಡಿ ಆಗ್ತಾ ಇದೆ. ಆ ಅಂಗಡಿ ಒಳಗಡೆ ಒಂದು ರೂಮಲ್ಲಿ ಹಾಕೊಳ್ಳಿ ಟೆಂಟ್, ನಿಮ್ಮದು ಆರಾಮಾಗಿ ಮಲ್ಕೋಬೋದು ಅಂತೇಳಿ ಜಾಗ ಕೊಡ್ತಿದ್ದಾರೆ. ಆ್ಯಕ್ಚುಲಿ ಇವ್ರದ್ದೇ ಜಾಗ ಅದು. ಸರ್ आपका पूरा नाम? ರಮೇಶ್ ಕುಮಾರ್ ಅಂತೇಳಿ. ಸೊ ಅವರು ನಮಗೆ ಜಾಗ ಕೊಡ್ತಾ ಇದ್ದಾರೆ, ತುಂಬ ಥ್ಯಾಂಕ್ಸ್ ಸರ್. ಸೊ ಅವ್ರು ಹೇಳ್ತಾ ಇರೋದು ಏನೂ ಪ್ರಾಬ್ಲಮ್ ಇಲ್ಲ, ಇನ್ನೂ ಅಂಗಡಿ ಸ್ಟಾರ್ಟ್ ಆಗಿಲ್ಲ, ನೀವು ಹಾಕ್ಕೊಳ್ಳಿ ಅಂತೇಳಿ. ಅದು ಗೊತ್ತಿಲ್ಲದಿರೋನ್ನ ಅನ್ನೋನ್ ಪೀಪಲ್ ಹೇಗೆ ಹೋಗ್ತಾ ಇರೋನ್ನ ಕೇಳಿದ ತಕ್ಷಣ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಪರ್ಮಿಷನ್ ಕೊಡೋದಿಲ್ಲ. ಅದೇ ಹೇಳ್ತಾರೆ ಈ ಕಡೆ ಜನಗಳು ತುಂಬ ಮನಸ್ಸಿಂದ ತುಂಬ ಒಳ್ಳೆಯವರು ಅಂತ. ಸಿಕ್ಕಿದ ಖುಷಿ ಆಗ್ತಿದೆ, ಯಾಕಂದರೆ ಯೋಚನೆ ಮಾಡಿ, ಇಲ್ಲಿ ಮಲ್ಕೊಂಡು ಬೆಳಿಗ್ಗೆ ಎದ್ದರೆ ವ್ಯೂ ಹೆಂಗೆ ಸಿಗುತ್ತೆ ಅರ್ಲಿ ಮಾರ್ನಿಂಗ್ ವ್ಯೂಗೆ. ಹಾಂ, ಸೀದಾ ಮಾಡ್ಕೊಳ್ಳಿ ಸ್ಟೇರಿಂಗು. ಫುಲ್ಲು ಕತ್ಲಾಗ್ತಿದೆ, ಇವಾಗಷ್ಟೇ ಒಂದೊಂದು ಲೈಟ್ಸ್ ಆನು. ಬ್ರೋ ನೋಡಿ ಹೆಂಗೆ ಕಾಣ್ತಿದೆ, ಅಲ್ಲಿ ಮಂಜುದು ಕಾಣ್ತದೆ. ಇವಾಗ ಮೋಡ ಕ್ಲಿಯರ್ ಆದ್ಮೇಲೆ ಮಂಜುದು ಕ್ಲೀನಾಗಿ ಕಾಣ್ತದೆ. ಮಂಜಲ್ಲ ಬ್ರೋ, ಸ್ನೋ ಅದು. ಓ ಸಾರಿ, ಸ್ನೋ ಕ್ಲೀನಾಗಿ ಕಾಣ್ತದೆ ಇವಾಗ. ಹಿಮ ಏನಪ್ಪ, ಬಂದಾಗಿಂದ ಹಿಮ ಅಂತಾನೆ ಇದ್ದಾರೆ ಬ್ರೋ. ನೋ ಕಾಂಟ್ರವರ್ಸಿ ಪ್ಲೀಸ್. ಅಲ್ಲ ಮತ್ತೆ ಹಿಮ. ಸೊ ನೋಡಿ ಹೆಂಗೆ ಲೈಟ್ ಇವಾಗಷ್ಟೇ ಹಾಕ್ತಿದ್ದಾರೆ. ಎಲ್ಲ ಕಡೆಯಲ್ಲೂ ಲೈಟ್ ಹಾಕಿದ್ಮೇಲೆ ಹೇಗೆ ಕಾಣತ್ತೆ ಅಂತ. ಫುಲ್ಲು ನೈಟ್ ಆದ್ಮೇಲೆ ಒಂದ್ಸತಿ ತಗೊಳ್ಳೋಣ, ಊಟ ಎಲ್ಲ ಆದಮೇಲೆ. ಅಂದರೆ ಬ್ರೋ ಈ ಕಡೆಯಿಂದ ನೋಡಿ ಬ್ರೋ, ನಾವಿಬ್ರು ಅಂತೂ ಕಾಣೋದೇ ಇಲ್ಲ. ಈ ಕಡೆಗೆ ಅಂದರೆ ಅಲ್ಪ ಸ್ವಲ್ಪ ಆದರೂ ಪರವಾಗಿಲ್ಲ ಕಾಣಿಸ್ತೀವಿ. ನೀವು ಎಷ್ಟು ಬಿಟ್ರು ನನ್ನ ಹತ್ರಕ್ಕೆ ಆಚೆ ಬನ್ನಿ ಕಾಣಿಸುತ್ತೆ. ಇಲ್ಲಿ ನೋಡಿ ಹೆಂಗೆ ಇದು ಚೆನ್ನಾಗಿ ನಮ್ಮ ಕಣ್ಣಿಗೆ ಮಾತ್ರ ಹೆವಿ ಸಗದ ಕಾಣ್ತಾ ಇದೆ. ಬಟ್ ಫೋನ್ ಒಂದು ಸ್ವಲ್ಪ ಬ್ರೈಟ್ನೆಸ್ ಭಾಳ ಮಾಡ್ತಾ ಇದೆ. ಅದು ಅಲ್ಲಿ ನಮ್ಗೆ ಏನಂತ ಹೇಳ್ತೀವಿ, ಇವಾಗ ನಮ್ಮ ಕಣ್ಣಿಗೆ ಮೋಸ ಇಲ್ಲ, ಫೋನಿಗೆ ಮೋಸ ಇದೆ ನಿಜವಾಗ್ಲು. ಬಟ್ ಏನ್ ಅನ್ಸುತ್ತೆ ಬ್ರೋ, ಒಂಥರ ಅದೃಷ್ಟ ಅನ್ಸಲ್ವಾ ನಮ್ಗೆ? ನೋಡಿ ಬರುವಾಗ ಜಾಸ್ತಿ ಮಳೆ ಇಲ್ಲ, ರೋಡ್ಸ್ ಎಲ್ಲ ಕ್ಲಿಯರ್ ಇದೆ, ಆರಾಮಾಗಿ ಬರ್ತಾ ಇದೀವಿ. ಎಲ್ಲೆಲ್ಲೋದ್ರು ಜನ ಸಪೋರ್ಟಿವ್ ಆಗಿದ್ದಾರೆ. ಎಲ್ಲ ಕಡೆ ನಮ್ಗೆ ಹೆಂಗಂದ್ರೆ ತೊಂದರೆನೇ ಆಗಿಲ್ಲ. ಅಪ್ಪ ಭಗವಂತ ದೇವತೆಯಿಂದ ಅದೇ ಬರ್ತದೆ ಬಾಯಲ್ಲಿ. ಯಾರ ಜೊತೆ ಬಂದಿರೋದು ಹೆಂಗೆ ಅಣ್ಣ ರೂಟ್ ಹಾಕಿದೀವಿ ಅಂದ್ರೆ ಹಿಂಗೆ ಇರುತ್ತೆ. ನಿಖಿಲ್ ಬ್ರೋ ನಿಮ್ಗೆಲ್ಲ ಗೊತ್ತಿಲ್ಲ ಅಷ್ಟೇ, ಅವ್ರೊಂಥರ ಮಿಷಿನ್ ಗನ್ ಇದ್ದಂಗೆ, ಬುಲೆಟ್ ಇಲ್ಲ ಅಷ್ಟೇ. ಕಾಂಟ್ರವರ್ಸಿ ಬೇಡ ಅಂತಾನೆ ಕಾಂಟ್ರವರ್ಸಿ ಮಾಡ್ತಾವ್ರೆ. ಇಲ್ಲಪ್ಪ, ಇಲ್ಲ ನೋ ಕಾಂಟ್ರವರ್ಸಿ. ಸೋ ಫಾರ್ ಸೋ ಗುಡ್. ನೋಡೋಣ ಮುಂದಕ್ಕೆ ಹೇಗೆ ಹೋಗುತ್ತೆ ಅಂತ. ಇವಾಗ ಟೆಂಟ್ ಹಾಕ್ಬಿಟ್ಟು ಅಡಿಗೆ ಮಾಡ್ಕೊಳಕ್ ಸ್ಟಾರ್ಟ್ ಮಾಡೋಣ ಬ್ರೋ. ಬನ್ನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಟೀಸಾ ಅನ್ನೋ ಊರ ಹತ್ರ ನಾವು ನಿಲ್ಸ್ಕೊಂಡಿದೀವಿ. ವ್ಯೂ ಎಲ್ಲ ನೋಡಿದ್ರಿ. ಇಲ್ಲೊಬ್ರು ದೊಡ್ಡ ಮನ್ಸು ಮಾಡಿ ನಮಗೆ ಉಳ್ಕೊಳ್ಳೋಕೆ ಅಂತ ಜಾಗ ಕೊಟ್ಟರು. ಅದರಲ್ಲೂ ಅವ್ರದ್ದು ಒಂದು ಬಿಲ್ಡಿಂಗ್ ಒಳಗಡೆ ಜಾಗ ಕೊಟ್ಟಿರೋದ್ರಿಂದ, ಏಕೆಂದರೆ ರಾತ್ರಿ ಹೊತ್ತು ತುಂಬ ಚಳಿ ಆಗಿಬಿಡುತ್ತೆ, ಹಿಮ ಬೀಳುತ್ತೆ, ಕೆಲವು ಟೈಮ್ ಮಳೆ ಗಾಳಿ ಅಂತೂ ಹೆವಿ ಬೀಸುತ್ತೆ ಅನ್ನೋ ರೀಸನಿಂದ ಅವ್ರು ಒಳಗಡೆ ಕ್ಯಾಂಪ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ನಾವು ನಿಖಿಲ್ ಅವ್ರು ಏನು ಅನ್ಕೊಂಡ್ವಿ ಅಂತಂದರೆ, ಇಷ್ಟುವರೆಗೂ ಕ್ಯಾಂಪಿಂಗಲ್ಲಿ ಯಾವುದೋ ಒಂದು ದೊಡ್ಡದಾಗೇನು ಅಡುಗೆ ಮಾಡ್ಕೊಂಡಿಲ್ಲ. ಸೊ ಹಾಗಾಗಿ ಇವತ್ತು ಆಲ್ಮೋಸ್ಟ್ ಫ್ಲಾಪ್ ಅನ್ಕೊಂಡ್ವಿ ನಾವು. ನಿಜ ಅನ್ಕೊಂಡ್ವಿ. ಸೊ ಅದಕ್ಕೆ ನಾವು ಇವಾಗ ಬರ್ತಾನೆ ಆನ್ ದ ವೇಲ್ ಅಲ್ಲಿ ಅಂಗಡಿ ಹತ್ರ ನಿಲ್ಲಿಸಿ ನಿಖಿಲ್ ತೋರಿಸಿದ್ರಲ್ಲ. ಸೊ ನಾವಿವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀವಿ. ಸಾರಿ, ಚಿಕನ್ ತಗೊಂಡು ಬಂದಿದ್ದೀವಿ. ಸೊ ಇವಾಗ
ಚಿಕನ್ ಬಿರಿಯಾನಿನೂ ಫ್ರೈ ಮಾಡ್ಕೊಳ್ಳೋದ ಅಂತೇಳಿ. ಯಾವುದಕ್ಕೆ? ಫ್ರೈಗೆ. ನೋಡಿ, ಆ ಸಿಲಿಂಡರ್ ಖಾಲಿ ಆಯ್ತು, ಹೊಸ ತೆಗಿತಾವ್ರೆ. ಬಿರಿಯಾನಿ ರೆಡಿ. ಇನ್ನೊಂದು ವಿಜಿಲ್ ಕೂಗಿದ್ರೆ ಇಳಿಸ್ಬಿಡೋದೆ, ತಿನ್ನೋದೆ. ಸೊ ಇಲ್ಲಿಗೆ ಊಟ ಆಯಿತು, ಬಿರಿಯಾನಿ ಮಾಡಿದ್ದಾರೆ, ನೋಡೋಣ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು. ನಾಳೆ ನಾಳೆ ಅಂತೀನಿ. ಈಗಾಗಲೇ ಬಿರಿಯಾನಿ ಆಯಿತು, ರೆಡಿ ಇದೆ. ಫಸ್ಟು ನಿಖಿಲ್ ಅವ್ರಿಗೆ ಬಡಿಸೋಣ. ಸ್ವಾಹ. ಎಲ್ಲ ಹೊಟ್ಟೆಯಲ್ಲಿ ಸ್ವಾಹ ಮಾಡ್ಕೋಬೇಕಷ್ಟೇ. ಎಲ್ಲ ಒಟ್ಟೊಟ್ಟಿಗೆ ಹೊಟ್ಟೆಯಲ್ಲಿ ಸ್ವಾಹ. ಇವಾಗ ಫ್ರೈ ಕೂಡ ಹಾಕೊಂಬಂದ ಜೊತೆಯಲ್ಲಿ ಫ್ರೈ ಎಲ್ಲ ಗ್ರೇವಿ ಮಾಡಿಬಿಟ್ಟಾರೆ. ಒಂದು ಸ್ವಲ್ಪ ಅವ್ರಿಗೆ ಬಿರಿಯಾನಿ ಜೊತೆ ಒಂದು ಸ್ವಲ್ಪ ಗ್ರೇವಿ ಮಾಡಿ ಅಂತ ಹೇಳಿದ್ರೆ, ಸೊ ಗ್ರೇವಿ ಮಾಡಿದ್ದಾರೆ. ಫ್ರೈ ಅಂದರೆ ಪೂರಾ ಫ್ರೈ ಆಗಿಬಿಡುತ್ತೆ. ಸೊ ಬಿರಿಯಾನಿ ಜೊತೆ ಒಂದು ಸ್ವಲ್ಪ ನನಗೆ ಗ್ರೇವಿ ಇದ್ದರೆ ಪರ್ಸನಲಾಗಿ ಇಷ್ಟ ಆಗುತ್ತೆ. ಅದಕ್ಕಾಗಿ ಅಣ್ಣವರು ಹೇಳಿದ್ದ ಪ್ರಕಾರ ಒಂದು ಸ್ವಲ್ಪ ಸೆಮಿ ಗ್ರೇವಿ ಟೈಪ್ ಮಾಡಿದ್ದಾರೆ. ಎಲ್ಲ ನಿಮಗೋಸ್ಕರ ತಳಿ ಹಾಕಿ ನೀವು ಹಾಕೊಳ್ಳಿ, ಆಮೇಲೆ ಹಾಕೋತೀನಿ ನಾನು. ಹಾಕೊಳ್ಳೋಣ. ಫಸ್ಟು ಅತಿಥಿ ಒಬ್ಬವ, ಎಲ್ಲರೂ ಹತ್ತಿದ್ದೀನಿ ಊರಿಗೆ. ನಾವು ನಾವಿಬ್ರು ಅತಿಥಿನೇ. ಹಾಂ, ಹಲೋ ಬ್ರೋ. ಓಕೆ, ನೀವು ಟೇಸ್ಟ್ ಮಾಡಿ ಹೇಳಿ. ಸುಡ್ತಾ ಇದೆ, ಓಕೆ. ಒಂದು ಸ್ವಲ್ಪ ಚೆನ್ನಾಗಿದೆ. ಓಕೆ, ಓಕೆ. ಚೆನ್ನಾಗಿ ಮಾಡ್ತೀನಿ ನಾನು. ಇಲ್ಲಿನ ಜನರು ಮುಗ್ಧ ಮನಸ್ಸಿನವರು, ನಮಗೆ ಉಳ್ಕೊಳ್ಳೋಕ್ಕೆ ಸಹಾಯ ಮಾಡೋದು. ಕತ್ತಲಾದಂತೆ ನಾವು ಅಡಿಗೆ ಮಾಡಿ ಊಟ ಮುಗಿಸಿ ಮಲಗಿದ್ವಿ. ನಾಳೆ ನಾವು ಹೋಗ್ತಿದೀವಿ ಸಮುದ್ರ ಮಟ್ಟಕ್ಕಿಂತ 14,482 ಅಡಿ ಎತ್ತರದಲ್ಲಿರುವಂತ ಜಾಗಕ್ಕೆ. ಹೋಗುವ ದಾರಿ ಹೇಗಿರುತ್ತೆ, ಎಷ್ಟು ಕಷ್ಟವಾಗಿರುತ್ತೆ, ಸೀನರಿಗಳು ಹೇಗಿರುತ್ತೆ ಅಂತ ನಿಮಗೆ ನೋಡಕ್ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಅಲ್ಲಿ ತನಕ ಟೇಕ್ ಕೇರ್.